ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಮಂಡನೆಯಾಗಿದೆ. ಸಚಿವ ತಂಗಡಗಿ ಪರ ಸಚಿವ ಡಾಕ್ಟರ್ ಪರಮೇಶ್ವರ್ ಮಂಡನೆಯನ್ನ ಮಾಡಿದ್ದಾರೆ. ನಾಮಫಲಕಗಳಲ್ಲಿ 60% ಕಡ್ಡಾಯ ಕನ್ನಡ ಅನ್ನುವಂತಹ ಕಾನೂನಿದು. ಈ ಹಿನ್ನೆಲೆ ಕಾನೂನನ್ನ ಜಾರಿಗೆ ತರುವುದಕ್ಕೆ ವಿಧೇಯಕವನ್ನ ಮಂಡನೆ ಮಾಡಲಾಗಿದೆ. ರಸ್ತೆಗಳು ಜೊತೆಗೆ ಬಡಾವಣೆಯ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾಗಿರಬೇಕು ಅನ್ನುವಂತಹ ವಿಚಾರಗಳನ್ನ ಈ ವಿಧೇಯಕ ಹೊಂದಿದೆ. ಫೆಬ್ರವರಿ 28ನೇ ತಾರೀಕಿನ ನಂತರ ಅದೇ ಡೆಡ್ಲೈನ್, ಸರ್ಕಾರ ಕೊಟ್ಟಿದ್ದಂತಹ ಡೆಡ್ಲೈನ್ ಅದೇನೆ. ಸುಗ್ರೀವಾಜ್ಞೆ ಮೂಲಕ ಇದನ್ನ ಜಾರಿಗೆ ತರೋದಕ್ಕೆ ಮುಂದಾಗಿತ್ತು. ಅದಾದ ನಂತರ ರಾಜ್ಯಪಾಲರು ಇಲ್ಲ, ನೀವು ವಿಧಾನಸಭೆಯಲ್ಲೇ ಪಾಸ್ ಮಾಡಿ ಅಂತ ಹೇಳಿದಂತಹ ನಂತರದಲ್ಲಿ ಇವತ್ತು ವಿಧೇಯಕ ಮಂಡನೆಯಾಗಿದೆ. ಮಾನ್ಯ ಶಿವರಾಜ್ ತಂಗಡಗಿ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಪರವಾಗಿ 2024ನೇ ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024ನೇ ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸುವುದು. ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.